ನೋಡಿ, ಏನು ನಿನ್ನೆ ಆಗಿರುವಂಥ ಘಟನೆ ಇದೆ, ಅದಾಗಬಾರ್ದಾಗಿತ್ತು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಇದನ್ನು ಏನು ನಿಮ್ಗೆ ಗೊತ್ತಿರೋ ಹಾಗೆ 18 ವರ್ಷ ಈ ಸಂಭ್ರಮಕ್ಕೆ ಕಾಯ್ತಾಯಿದ್ರು. ಸೊ ಜನರು ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದಾರೆ. ಯಾವ ಸ್ಟೇಡಿಯಂನಲ್ಲಿ 35,000 ಜನ ಇರಬೇಕು, ಅಲ್ಲಿ 2.5-3 ಲಕ್ಷ ಜನ ಬಂದಿರೋದ್ರಿಂದ ಇದು ಅನಾಹುತ ಆಗಿದ್ದಾರೆ. ಹೌದು, ಇನ್ನೂ ಸ್ವಲ್ಪ ಬೆಟರ್ ಪ್ಲ್ಯಾನಿಂಗ್ ಆಗಬೇಕಾಗಿತ್ತು ನಮ್ಮ ಕಡೆಯಿಂದ. ಮತ್ತು ಡೈರೆಕ್ಷನ್ಸ್, ನಿರ್ದೇಶನಗಳೇನಿದೆ ಅದನ್ನು ಇನ್ನೂ ಭಾಳ ಸ್ಪಷ್ಟವಾಗಿ ನಾವು ಪಬ್ಲಿಕ್ಕಿಗೆ ತಿಳಿಸ್ಬೋದಾಗಿತ್ತು. ಆದರೆ ಏನು ನಮ್ಮ ಕಾಲಾವಕಾಶ ಕೂಡ ನಮ್ಗೆ ಕಮ್ಮಿ ಇತ್ತು. ಸೊ ಅದರಿಂದ ಇದು ಆಗಬಾರ್ದಂಥ ಅನಾಹುತ ಆಗಿದೆ. ಇದನ್ನು ನಾವು ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾವೇನು ಯಾವುದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಯಾಕಂದರೆ 11 ಜನ, ವಿಶೇಷವಾಗಿ ಯುವಕರು ಇವತ್ತು ಅದರಲ್ಲಿ ಮೃತಪಟ್ಟಿದ್ದಾರೆ, ಬಲಿಯಾಗಿದ್ದಾರೆ. ಏನೇ ಇದ್ದರೂ ಕೂಡ ಸರ್ಕಾರ ಆ ಕುಟುಂಬದ ಜೊತೆ ಇದೆ. ಅವರ ಏನು ನಷ್ಟ ಇದೆ, ಅದೇ ತುಂಬಲಾರ್ದಂಥ ನಷ್ಟ ಇದೆ. ಪರಿಹಾರ ಕೂಡ ಘೋಷಣೆ ಆಗಿದೆ. ಬಟ್ ಇನ್ನು ಮುಂಬರುವ ದಿನಗಳಲ್ಲಿ ಇಂಥ ಘಟನೆ ಆಗಲಾರ್ದಂಗೆ ನೋಡ್ಕೊಳ್ಳುವ ಜವಾಬ್ದಾರಿ ಸರ್ಕಾರದಾಗ್ತದೆ. ಅದನ್ನು ನಾವು ಮಾಡ್ತೀವಿ. ಕೆಲ ಅಧಿಕಾರಿಗಳ ಸೂಚನೆಯನ್ನು ಸರ್ಕಾರ ತಿರಸ್ಕಾರ ಮಾಡಿದ್ರು ಅಂತ ಆತುರವಾಗಿ ಮಾಡಿದ್ದು, ಹರಿಯಾಗಿ ಮಾಡಿದ್ದು ಕೂಡ ಈ ಘಟನೆ ಕಾರಣ. ನೋಡಿ, ಯಾವ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಥವಾ ಏನು ಸಲಹೆ ಕೊಟ್ಟಿದ್ದಾರೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಂದು ಜವಾಬ್ದಾರಿ ಸರ್ಕಾರ ಇದ್ದ ಮೇಲೆ ಇದನ್ನು ನಾವು ಸ್ವೀಕಾರ ಮಾಡಿ ಅದನ್ನು ನಾವು ಹೊಣೆಗಾರಿಕೆ ತಗೋಬೇಕಾಗ್ತದೆ. ನಾವೇನು ಕೇಂದ್ರ ಸರ್ಕಾರ ಥರ ಅಥವಾ ಬೇರೆ ರಾಜ್ಯ ಸರ್ಕಾರಗಳ ಥರ ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೋತಾ ಇಲ್ಲ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂಥ ಡಿಫೆಂಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಅವರು, DCM ಅವರು ಎಲ್ಲರೂ ಕೂಡ ಇದಾಗಬಾರ್ದಾಗಿತ್ತು. ಜನರ ಹತ್ರ ಕ್ಷಮೆ ಕೂಡ ನಾವು ಸರ್ಕಾರ ವತಿಯಿಂದ ಕೇಳಿದ್ದೇವೆ. ಸೊ ಇದನ್ನು ಮುಂದೆ ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗಬೇಕು ಅದ್ರ ಮೇಲೆ ಹೆಚ್ಚು ಗಮನ ಕೊಡ್ತೀವಿ. ಇದರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ. ನೋಡಿ, ಈಗ ಒಂದು ಜವಾಬ್ದಾರಿ ಸರ್ಕಾರ ಆಗಿ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಸಾಗರ ಬಂದಾಗ ನಮ್ಮದೇ ಜವಾಬ್ದಾರಿ ಆಗುತ್ತಲ್ಲ. ನಾವು ಬೇರೆ ಈಗ RCB ಅವರಿರ್ಬೋದು, KSC ಅವರಿರ್ಬೋದು, ಅವರು ವೈಯಕ್ತಿಕವಾಗಿ ಅವರವ್ರ ಅಭಿಪ್ರಾಯ ಇರ್ಬೋದು, ಅವರವರ ಫಂಕ್ಷನ್ಗಳಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದ್ದೇ ಇರ್ತದೆ, ಇಲ್ಲ ಅಂತಿಲ್ಲ. ಆದರೆ ನಮ್ಮದು ಪಬ್ಲಿಕ್ ಬಂದಾಗ ವಿ ಆರ್ ಆಲ್ಸೋ ಅಕೌಂಟೇಬಲ್. ನಾವು ನೋಡಿ BJP ಅವ್ರ ಮಾತಿಗೆ ಹೆಚ್ಚು ಗಮನ ಕೊಡೋಕ್ಕೆ ಹೋಗ್ಬೇಡಿ. ಇದೇ BJP ಅವರು ನೀವು ನಿನ್ನೆ ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನಂತ ಹಾಕಿದ್ರು, ಅವರಿಗೆ ಓಪನ್ ಬಸ್ ಮೆರವಣಿಗೆಯಲ್ಲಿ ಮಾಡಬೇಕಾಗಿತ್ತು, ವಿಕ್ಟ್ರಿ ಪರೇಡ್ ಮಾಡಬೇಕಾಗಿತ್ತು, ಅವಮಾನ ಮಾಡ್ತಾಯಿದ್ರು ಅಂತ ಅವರೇ ಹೇಳಿದ್ದಲ್ವಾ. ಆವಾಗ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು, ಸಮಯ ಕಮ್ಮಿ ಇದೆ, ಸುರಕ್ಷತೆ ಹಿತದೃಷ್ಟಿಯಿಂದ ಮಾಡೋದು ಸೂಕ್ತ ಇಲ್ಲ ಅಂತ ಕೂಡ ನಾವು ಹೇಳಿದ್ದೀವಿ. ಸೊ ನಮ್ಮ ಕಡೆಯಿಂದ ಕೆಲವು ಲೋಪ ಆಗಿವೆ, ಇಲ್ಲ ಅಂತ ಹೇಳ್ತಾ ಇಲ್ಲಲ್ಲ ನಾವು. ಆದರೆ ಇವರು ಏನೋ ಓಪನ್ ಪರೇಡ್ ಮಾಡಬೇಕು, ವಿಕ್ಟ್ರಿ ಪರೇಡ್ ಮಾಡಬೇಕು, ಓಪನ್ ಬಸ್ನಲ್ಲಿ ಮಾಡಬೇಕು ಅಂದವರು ಡಿಲೀಟ್ ಯಾಕೆ ಮಾಡಿದ್ರು? ಇವರೇ ತಾನೇ ಕೇಳಿದ್ದು. ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸರಿ ಅಲ್ಲ. BJP ಅವರು ಈ ಕಲೆ ಭಾಳ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ಇದು ಎಲ್ಲದರಲ್ಲೂ ರಾಜಕೀಯ ಬೆರೆಸೋದು, ಎಲ್ಲದರಲ್ಲೂ ಬಂದು ಏನಾದರೂ ಒಂದು ಏನೋ ಕಮ್ಯುನಲ್ ಆ್ಯಂಗಲ್ ಕೊಡೋದು, ಇಟ್ಸ್ ನಾಟ್ ಕರೆಕ್ಟ್ ಎವ್ರಿ ಟೈಮ್. ಎಸ್, ದೇರ್ ಹ್ಯಾಸ್ ಬೀನ್ ಎ ಮಿಸ್ಟೇಕ್, ವಿ ಹ್ಯಾವ್ ಅಗ್ರೀಡ್ ಟು ಇಟ್, ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ, ವಿ ವಿಲ್ ಕರೆಕ್ಟ್. ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಆಮೇಲೆ ಜನರಿಗೆ ಉತ್ತರ ಕೊಡಬೇಕು, ಕೊಡ್ತೀವಿ. ಥ್ಯಾಂಕ್ ಯು.